ಈ ದಿನ ಸ್ಪಂದನ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ 2ನೇ ವರ್ಷ ತುಂಬಾ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿದೆ. SLC ಮತ್ತು PUCಯ ಸುಮಾರು 700 ಜನ ಮಕ್ಕಳು ಇಲ್ಲಿ ಸ್ಕಾಲರ್ಶಿಪ್ಗೆ ಅರ್ಹರಾಗಿತ್ತು. ಅಂತವರೆಲ್ಲರಿಗೂ ಸಹ ಇವತ್ತು ಸ್ಕಾಲರ್ಶಿಪ್ ಕೊಡುವಂತ ಕೆಲಸ ಆಗಿದೆ. 60% ಹೊಂದಿದ್ದಂತ ಮಕ್ಕಳಿಗೆ ಮಾರ್ಕ್ಸ್ ತೆಗೆದಿದ್ದಂತ ಮಕ್ಕಳಿಗೆ 5,000 ಮತ್ತು 90% ಹೆಚ್ಚಾಗಿ 10,000 ರೂಪಾಯಿ ಎಲ್ಲ ಮಕ್ಕಳು ಪೋಷಕರು ಎಲ್ಲರೂ ಬಂದು ಇದರಲ್ಲಿ ತುಂಬಾ ಹೆಮ್ಮೆಯಿಂದ ತುಂಬಾ ಖುಷಿಯಿಂದ ಪಾಲ್ಗೊಂಡ್ರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಮಾಜಿ ಶಾಸಕರು ರಾಜೀವಣ್ಣ ಅವರು ತುಂಬಾ ಮಕ್ಕಳಿಗೆ ಏನು ಒಂದು ಅರ್ಥಪೂರ್ಣವಾದಂತಹ ಮಾತುಗಳನ್ನು ಹೇಳಿ ಅವರ ಮುಂದಿನ ಭವಿಷ್ಯ ಹೇಗೆ ರೂಪುಗೊಳ್ಳಬೇಕು, ಅವರ ವಿಶ್ವಾಸ ಹೇಗೆ ಇಮ್ಮಡಿಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಸಹ ಅದ್ರ ಜೊತೆಗೆ ತುಂಬಾ ಜನ ನನ್ನ ಭಾಗದ ನಾಯಕರು ಎಲ್ಲರೂ ಸೇರಿ ಮಕ್ಕಳ ಜೊತೆ ನಾವೆಲ್ಲ ಇದ್ದೀವಿ ಅನ್ನೋದನ್ನ ಸಾಂಕೇತಿಕವಾಗಿ ತೋರಿಸ್ಕೊಟ್ರು. ನಿಜಕ್ಕೂ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನ ಇವತ್ತು ಮಾಡಿದೀವಿ ಅನ್ನೋ ಸಂತೃಪ್ತಿ ನನ್ನ ಮನದಲ್ಲಿ. ನಮಸ್ಕಾರ, ನಮ್ಮ ಹೆಸರು ಆಂಜನಪ್ಪ. ನಮ್ದು ಬಂದು ನವಲಗುರಿಗೆ ಕಮ್ಮಗುಟ್ಟಳ್ಳಿ ಪಂಚಾಯತಿ. ಈಗ ಸಾಯಿ ರಬಾಳ್ ಟ್ರಸ್ಟು ಸಂದೀಪ್ ರೆಡ್ಡಿ ಅವರು ಮಕ್ಕಳಿಗೆ ಇವತ್ತು ತಂದೆ ತಾಯಿಲಿಂದ ಅವ್ರಿಗೆ ಮತ್ತು ಎಲ್ಲರಿಗೂ ಎಸ್ ಟಿ ಯಾರು ಅಂದಿರ ಯಾರು ಬಡತನದಲ್ಲಿ ಇರ್ತಾರೋ ಅಂಥವ್ರಿಗೆ ಇವತ್ತು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಎಲ್ಲರಿಗೂ ಇವತ್ತು ತುಂಬ ಒಳ್ಳೆಯದನ್ನು ಮಾಡ್ತಾರೆ. ಜೀವನದಲ್ಲಿ ಇಂಥವರೇ ಇರಬೇಕಂತ ನನ್ನ ಒಂದು ಆಸೆ. ಯಾಕಂದರೆ ಇಂಥವ್ರು ನಾನು ಇದುವರೆಗೂ ನಾನು ನೋಡಲಿಲ್ಲ. ಯಾಕೆ ನೋಡಲಿಲ್ಲ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನಮ್ಮೂರಲ್ಲಿ ಒಬ್ಬ ಹುಡುಗನಿಗೆ ಪಾಪ ಅವನಿಗೆ ರೀಸರ್ಚ್ ಕಟ್ಟಾಗಿತ್ತು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು. ಇವತ್ತು ಹೆಮ್ಮೆಯಾಗಿ ಹೇಳಬೇಕು ಸಂದೀಪ್ ರೆಡ್ಡಿ ಹೆಸರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಚಿಕ್ಕಬಳ್ಳಾಪುರ ಹಾಸ್ಪಿಟಲ್ ಕರ್ಕೊಂಡ್ಬಂದಿದ್ರು ಅವನ್ನ. ಆಗಲ್ಲ ಅಂತ ಈ ಬೆಂಗಳೂರಿಗೆ ಹೋಗ್ಬೇಕಂತ ಹುಡುಗರನ್ನ ಕರೆಸ್ಬಿಟ್ಟಿದ್ರು. ಅವನ ಹತ್ರ ದುಡ್ಡಿಲ್ಲ, ಕೂಲಿ ಮಾಡಿ ತಿನ್ನೋನು. ಅವ್ನ ತಂದೆ ತಾಯಿ ಇಬ್ಬರು ಇಲ್ಲ ಪಾಪ ಆ ಹುಡುಗನಿಗೆ. ಅವನ ಮಗನ ಕರ್ಕೊಂಡು ಬಂದು ಹುಡುಗರಿಗೆ ಮನೇಲಿ ಇಟ್ಕೊಂಡಿದ್ದ. ಅವ್ರಿಗೆ ಮನೇನೇ ಇಲ್ಲ ಪಾಪ ಅವನಿಗೆ. ಆಗ ಬಂದ ನಮ್ಮೂರಲ್ಲಿ ಒಬ್ಬ ಹುಡುಗಿನೂ ಸಂದೀಪ್ ರೆಡ್ಡಿ ಅನ್ನೋ ಹೆಸರಲ್ಲಿ ಜೊತೆಯಲ್ಲಿ ಇರ್ತಾನೆ. ಅವನು ಅಣ್ಣ ಈ ಥರ ಆಗೋಗ್ಬಿದ್ದೆ, ನಮ್ಮೂರಲ್ಲಿ ಒಂದು ಹುಡುಗನಿಗೆ ಈ ಥರ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಬಂದು ಸ್ಪಾಟಲ್ಲಿ ಮನೆಗೆ ಬಂದು ನಮ್ಮ ಎದುರುಗಡೆ ದುಡ್ಡು ಕೊಟ್ಬಿಟ್ಟು ಸಂದೀಪ್ ರೆಡ್ಡಿ ಅನ್ನೋ ತಮ್ಮ ಹರೀಶ್ ಅಂತ ಬಂದು ಕೊಟ್ಬಿಟ್ಟು, ನೀನು ಅರ್ಜೆಂಟ್ ನೋಡಪ್ಪ ಮಗುನ ಥರ ಇಟ್ಕೊಂಡ್ಬೇಡ, ನೀನು ಬೆಂಗಳೂರು ಕರ್ಕೊಂಡು ಹೋಗ್ಬೇಡು, ನಾನು 50,000 ಹಾಕಿದ್ರು ಕೊಡ್ತೀನಿ ನಾನು ಹುಡುಗಿನಿಗೆ, ನೀನು ಕರ್ಕೊಂಡು ಹೋಗ್ಬೇಡ ಅಂತ ಪಾಪ ಬೆಂಗಳೂರಿಗೆ ಕರೆಸ್ಬಿಟ್ಟು 10,000 ಅಲ್ಲೇ ಕೊಟ್ಬಿಟ್ಟು ದುಡ್ಡು ಅಲ್ಲಿ ಏನಾಗುತ್ತೆ ನಾನು ಕೇಳಪ್ಪ ನಾನು ಕೊಡ್ತೀನಿ ಅಂತ ಪಾಪ ಇಂಥವ್ರಿಗೆಲ್ಲ ಸಹಾಯ ಮಾಡ್ತಾಯಿದ್ದಾರೆ. ಅಂದರೆ ಇವತ್ತು ನಿಜವಾಗ್ಲೂ ಸಂದೀಪ್ ರೆಡ್ಡಿ ಅಂತ ಜನ ಇರಬೇಕಂತ ನನ್ನ ಮನಸ್ಸಲ್ಲಿ ಅನಿಸ್ತಾ ಇದೆ ಸರ್. ಇವತ್ತು ದಯವಿಟ್ಟು ನಮ್ಗೆ ತುಂಬ ಒಳ್ಳೇದು ಅನ್ಸಾಗ್ತೈತೆ. ಇಂಥವ್ರು ನಮ್ಮಂಥ ದಲಿತರಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೀರಿ, ಸಂದೀಪ್ ರೆಡ್ಡಿ ಅಂತ ಇದ್ದರೆ ನಾವು ಬಡವರು ಒಂದು ಹೊತ್ತು ಊಟ ನಮ್ಮದೇ ಆಗ್ತೀನಿ ಮಾಡ್ಕೊತೀವಿ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಸರ್, ಸಂದೀಪ್ ರೆಡ್ಡಿ ಅಂತವ್ರು ಇಲ್ಲೇ ಇರ್ಬೇಕು ಸರ್. ನಮ್ಮಂಥವ್ರಿಗೆ ಬಡವ್ರಿಗೆ ಮಾತ್ರ ಸಂದೀಪ್ ರೆಡ್ಡಿ. ಯಾಕಂದರೆ ಮನೆ ಹತ್ರ ಬರ್ತಾರೆ. ನಾವು ಎಲ್ಲೆಲ್ಲ ಹೋಗಿದ್ದೀವಿ ಬಡವರಿಗೆ ಮತ್ತೆ ಇಮ್ಮಿಡಿಯೇಟ್ ಅಂದರು ಸಹಾಯ ಮಾಡೋದಂದ್ರೆ ನಾನು ನೋಡ್ತಾ ಇದ್ದೀನಿ ಸಂದೀಪ್ ರೆಡ್ಡಿ ಮಾಡ್ತಾ ಇದ್ದಾರೆ ಸರ್. ನಮ್ಮ ಹೆಸರು ಆಂಜನಪ್ಪ, ನವಲಗುರ್ಕಿ. ನನ್ನ ಹೆಸರು ಅನುಷಾ ಅಂತ. ನನ್ನ 2nd PU ಕಂಪ್ಲೀಟೆಡ್ ಆಗಿದೆ. ನಾನು ನರ್ಸಿಂಗ್ ಮಾಡಬೇಕು ಅಂತ ಗೋಲ್ ಇದೆ. ಈ ಥರನೇ ಇವರು ಇನ್ನೂ ಇನ್ಕ್ರೀಸ್ ಮಾಡ್ತಾ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡಿ ಈ ಥರ ಮಾಡಿದ್ರೆ ಒಳ್ಳೆ ಸಹಾಯ ಆಗುತ್ತೆ. ಈ ಥರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಯಾರಿಗೆ ಥ್ಯಾಂಕ್ಸು? ಭಗತ್ ಸಿಂಗ್ ಚಾಟೇಜ್. My name is Neha. I am studying 10th standard. I am very proud to give this award to me. Thank you for Sandeep sir. ನನ್ನ ಹೆಸರು ನಂದಿತಾ. ನಾನು ಆದರ್ಶ ವಿದ್ಯಾಲಯ ಶಾಲೆಯಲ್ಲಿ ಓದಿದ್ದೇನೆ. SSLC ಅನ್ನು ಕಂಪ್ಲೀಟ್ ಮಾಡಿದ್ದೇನೆ. ನನಗೆ ತುಂಬ ಖುಷಿಯಾಗುತ್ತದೆ ಸರ್ ನನಗೆ ಈ ಥರ ಬಹುಮಾನ ಕೊಟ್ಟಿದ್ದಕ್ಕೆ. ಯಾಕಂದರೆ ನನ್ನ ಮುಂದಿನ ಎಜುಕೇಷನ್ಗಾಗಿ ನನಗೆ ಇದು ಯೂಸ್ ಆಗ್ತದೆ. ಥ್ಯಾಂಕ್ ಯು. ನಾಗೇಶ್ವರಿ. ನಮ್ಮೂರು ಪುರ. ನಾವು ದ್ವಿತೀಯ PCಯಲ್ಲಿ ಓದಿದ್ದೇವೆ. ಈ ಪ್ರೈಸ್ ಮನಿಯಿಂದ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ರೂಪಿಸಿಕೊಳ್ಳುತ್ತೇನೆಂದು ಪ್ರಾರ್ಥಿಸುತ್ತೇವೆ. ಥ್ಯಾಂಕ್ ಯು. ಸಂದೀಪ್ ರೆಡ್ಡಿ ಅಣ್ಣಗೆ ಥ್ಯಾಂಕ್ಸ್.